ಹಾಗಾದರೆ ಮಗು ಬಗ್ಗೆ ಏನು ಗೊತ್ತಾಗ್ಲಿಲ್ವಾ? ಸದ್ಯಕ್ಕೇನೋ ಗೊತ್ತಾಗಿಲ್ಲ. ಇವಳು ಹುಡುಕ್ತಿದ್ದಾಳೆ, ಸಿಕ್ಕೋದು ಸಿಗ್ಬೋದು. ಏನಯ್ಯ ಇಷ್ಟೊಂದು ತಾತ್ಸಾರವಾಗಿ ಮಾತಾಡ್ತಾ ಇದೆಯಾ? ಮಗು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಬೀದಿಗೆ ಬರಬೇಕು ಅನ್ನೋದನ್ನು ಮರ್ತ್ಬಿಟ್ರಾ? ಮರ್ತಿಲ್ಲಪ್ಪ, ಯಾವತ್ತೋ ಬೀದಿಲಿ ಬಿಟ್ಟು ಮಗುನ ಇವಾಗ ಹುಡುಕು ಅಂದರೆ ಹೇಗಾಗತ್ತೆ? ಸರಿ ಬಿಡಿ, ಮಗುನ ಹುಡುಕೋದನ್ನ ಬಿಟ್ಬಿಡಿ. ಹಾಗೆ ಈ ಆಸ್ತಿ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನಾಳೆ ದಿನ ಪೇಪರಲ್ಲಿ ಮೀಡಿಯಾದಲ್ಲಿ ನ್ಯೂಸ್ ಬರುತ್ತೆ, ಅದೃಷ್ಟ ದೇವತೆನ ಕಳ್ಕೊಂಡು ಬೀದಿಗೆ ಬಂದ ಅಪ್ಪ ಅಂತ. ಆಗ ಜನ ಆಡ್ಕೊಂಡು ನಗ್ತಾರೆ. ಮಾತಾಡಪ್ಪ ಮಾತಾಡು. ನನ್ನ ಟೈಮ್ ಸರಿ ಇಲ್ಲ ಅಂದರೆ ಯಾರೇನು ಬೇಕಾದ್ರೂ ಮಾತಾಡ್ಬೋದು. ಇಡೀ ಜಗತ್ತೇ ಅವಳ ಅದೃಷ್ಟವಂತೆ ಅಂದರು ನಾನು ಅದನ್ನು ಒಪ್ಪಲ್ಲ. ಈಗೇನು ಆ ಮಗು ಕಣ್ಣು ಮುಂದೆ ಬರಬೇಕು, ಈ ಮನೆ ಯಜಮಾನಿಕೆಯನ್ನು ವಹಿಸ್ಕೋಬೇಕು, ಅಷ್ಟೇ ತಾನೇ? 3 ತಿಂಗಳು ಟೈಮ್ ಇದೆ ಅಂತ ಹಾಗೆಲ್ಲ ನಿಧಾನ ಮಾಡೋಕ್ಕಾಗೋದಿಲ್ಲ. ಅವಳು ಸಿಕ್ಕಿದ ಮೇಲೆ ನಮ್ದೊಂದಷ್ಟು ಪ್ರೊಸೀಜರ್ಸು, ರೆಕಾರ್ಡ್ಸು, ಡಾಕ್ಯುಮೆಂಟ್ಸ್ ಅಂತ ರೆಡಿ ಮಾಡಬೇಕು. ಅದೆಲ್ಲ ಆಗಬೇಕು ಅಂದರೆ ಹೆಚ್ಚು ಕಮ್ಮಿ 1 ತಿಂಗಳು ಕೋರ್ಟು ಕಚೇರಿಯಿಂದ ಓಡಾಡಬೇಕು. ಅದಕ್ಕೆ ನಿಮ್ಮ ಮಗಳು ಆದಷ್ಟು ಬೇಗ ಸಿಕ್ಕಿದ್ರೆ ಒಳ್ಳೆಯದು. ನಾನು ಹುಡುಕ್ತಾ ಇದ್ದೀನಿ. ಆದಷ್ಟು ಬೇಗ ಮಗಳನ್ನ ನೋಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಅವಳು ಹುಡ್ಕೋಕ್ಕಿದ್ದು ಒಂದೇ ದಾರಿ ಮುಚ್ಚೋಗಿದೆ ಅಂತ ಅನಿಸ್ತಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೇನಿದು? ನೀವೇ ಈಗ ಅಂದ್ಬಿಟ್ರೆ ಮುಂದೆ ಗತಿ ಏನು? ಮಗಳನ್ನ ಹುಡುಕ್ತೀನಿ, ಮನೆಗೆ ಕರ್ಕೊಂಬರ್ತೀನಿ ಅಂತ ದೊಡ್ಡದಾಗಿ ಭಾಷಣ ಬೇಗಿದ್ಲು. ಈಗ ಇದ್ದಾರೇನೋ ಮುಚ್ಚೋಯ್ತಂತೆ. ಎಲ್ಲ ನನ್ನ ಕರ್ಮ. ಸರಿಯಾಗಿ ಹೇಳಿದ್ರಿ, ಎಲ್ಲ ನಿಮ್ಮ ಕರ್ಮಕ್ಕೆ ಆಗ್ತಿರೋದು. ಕರ್ಮ ಯಾರನ್ನೂ ಬಿಡಲ್ಲ. ಕರ್ಮ ಬಿಡುತ್ತೋ ಇಲ್ವೋ, ನಾನಂತೂ ಆಸ್ತಿ ಬಿಡಲ್ಲ. ಹಾಗೆ ನೀನು ಅವಳನ್ನ ಹುಡುಕ್ತೀಯ ಅಂತ ನಾನು ಸುಮ್ಮನೆ ಬಿಡೋಕ್ಕಾಗಲ್ಲ. ಮತ್ತಿನ್ನೇನು ಮಾಡ್ತೀರಾ? ನೀವು ನಿಮ್ಮ ಮಾತು ಒಂದು ಅರ್ಥ ಆಗಲ್ಲ. ಆದಷ್ಟು ಬೇಗ ಅದೇನು ಮಾಡ್ತೀರೋ ಮಾಡಿ. ವನಜ ಇನ್ನು ಕಾಯಕ್ಕಾಗಲ್ಲ. ಆ ಮಗಳು ಸಿಗದಿದ್ರೆ ಏನೋ ಯಾವುದೋ ಒಂದು ಹುಡುಗಿನ ಮಗಳಂತ ಪರಿಚಯ ಮಾಡೋಣ. ಏನು ಮಾತಾಡ್ತಿದ್ದೀರಿ ನೀವು? ಬೇರೆ ಹುಡುಗಿನ ಕರ್ಕೊಂಬಂದು ಮಕ್ಕಳು ಅಂತ ಹೇಳೋದ? ಇನ್ನೇನು ಮಾಡೋಕ್ಕಾಗತ್ತೆ? ಮಗಳು ಸಿಗ್ತಾಳೆ ಅಂತ ಹಾಗೆ ಕೂತ್ರೆ ಆಸ್ತಿ ಕೈ ಬಿಟ್ಟು ಹೋಗುತ್ತೆ. ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಅವಳ ವಯಸ್ಸಿನ ಹುಡುಗಿನ ಕರ್ಕೊಂಬಂದು ನಮ್ಮ ಆಸ್ತಿನ ನಾವು ಉಳಿಸ್ಕೋಬೇಕು. ಏನು? ಆಸ್ತಿಗೋಸ್ಕರ ಈ ಮಟ್ಟಕ್ಕೆ ಇಳಿತೀರಾ? ಆಸ್ತಿಗೋಸ್ಕರ ನಾ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತೀನಿ. ಆಸ್ತಿ ಹೇಗೆ ಉಳಿಯತ್ತೆ ಅನ್ನೋದು ಮುಖ್ಯ ಅಲ್ಲ, ಆಸ್ತಿ ಉಳಿಯತ್ತಲ್ಲ ಅದು ಮುಖ್ಯ. ತಿಂಡಿ ಬೇಕಲ್ಲ, ಇವರನ್ನೇ ಕೇಳಲ್ಲ. ಬೇಡ ಬೇಡ, ಮಾತಾಡೋ ಹಾಗಿದ್ರೆ ಮೊದಲು ಅವರೇ ಮಾತಾಡಿಸ್ಲಿ. ತಿಂಡಿ ತಿನ್ನಿ ಅಂತ ಕರೀಲ. ಬೇಡ ಬೇಡ, ಮಾತಾಡೋ ಹಾಗಿದ್ರೆ ಮೊದಲು ಅವರೇ ಮಾತಾಡಿಸ್ಲಿ. ನಿಮ್ಮ ಯಜಮಾನ್ರಿಗೆ ಏನು ತಿಂಡಿ ಬೇಕು ಅಂತ ಕೇಳು. ನಮಗೆಂತ ಸ್ಪೆಷಲ್ ಏನೂ ಬೇಕಿಲ್ಲ, ಮನೇಲಿ ಏನು ಮಾಡಿದಾರೋ ಅದನ್ನೇ ಕೊಡಕ್ಕೆ ಹೇಳು. ಕೋಪ ಬಂದರೂ ಮುದ್ದಾಗಿ ಕಾಣ್ತಾರೆ.
ಇದೇನು ತಿಂಡಿಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ? ಏನೂ ಇಲ್ವಲ್ಲಪ್ಪ? ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನ ಆರೋಗ್ಯಕ್ಕೆ ಏನಾಗಿದೆ? ಒಲಿಂಪಿಕ್ಸಿಗೆ ಕಳಿಸಿದ್ರೆ ಗೋಲ್ಡ್ ಮೆಡಲ್ ಗೆದ್ಕೊಂಡ್ಬರ್ತೀನಿ. ಒಲೆ ಮುಂದೆ ನಿಲ್ಸಿದ್ರೆ 100 ಜನಕ್ಕೆ ಪಟ ಪಟ ಅಂತ ಅಡುಗೆ ಮಾಡಿ ಹಾಕ್ತೀನಿ. ಆಯ್ತಾಯ್ತು, ಅಡುಗೆ ಮಾಡೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಲಿ. ಈಗ ಮಾಡಿದ್ದನ್ನ ತಿನ್ನಕ್ಕೆ ಹೇಳು. ದ ಗ್ರೇಟ್ ಶೆಫ್ ಮಾಧವ್ ಮನೆಯಲ್ಲಿ ಈ ಥರ ತಿಂಡಿನ? ಉಪ್ಪಿಲ್ಲ, ಖಾರ ಇಲ್ಲ, ರುಚಿಯಂತೂ ಇಲ್ಲವೇ ಇಲ್ಲ. ಆಹಾಹಾ, ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲಂತೆ. ತಿನ್ನೋ ಮನ್ಸಿಲ್ದೇ ಇದ್ರೆ ನಾಲ್ಗೆಗೂ ರುಚಿ ಹತ್ತಲ್ಲ. ಮಾಡಿ ಬಡಿಸೋಕ್ಕೆ ಮನಸ್ಸಿಲ್ಲ ಅಂದರೆ ರುಚಿ ಇರುವುದೇ ಇಲ್ಲ. ನೋಡು, ನಾನು ಒಳ್ಳೆ ಮನಸ್ಸಲ್ಲೇ ಬಡಿಸಿರೋದು. ಈಗ ಒಳ್ಳೆ ಮನಸ್ಸಲ್ಲಿ ತಿನ್ನಕ್ಕೆ ಹೇಳು. ಮಾವ ಏನಾಗ್ತಿದೆ ನಿನಗೆ? ಅಮ್ಮ, ನೀವ್ಯಾಕಿನ್ನೂ ತಿಂಡಿ ತಿಂದಿಲ್ಲ? ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಮೊದಲು ಅವ್ರು ತಿನ್ನಲಿ, ಆಮೇಲೆ ನಾನು ನಿನ್ನ ಜೊತೆ ತಿಂತೀನಿ. ನಾನು ಅಷ್ಟೇ, ಯಾರಿಗೂ ಕಾಯ್ತಾ ಕೂತಿಲ್ಲ. ನನ್ನ ಪಾಡಿಗೆ ನಾನು ತಿಂದು ಮುಗಿಸ್ತೇನೆ. ಪೂರ್ಣಿ, ನನಗೆ ಕಾಫಿ ಕೊಡಮ್ಮ. ಕಾಫಿನಾ? ನಾನಾ? ಮಾವ ನನ್ನ ಹತ್ರ ಯಾಕೆ ಕಾಫಿ ಕೇಳಿದ್ರು? ಯಾವಾಗಲೂ ನೀವೇ ತಾನೇ ಮಾಡಿಕೊಡ್ತಿದ್ದಿದ್ದು. ಏನು ಇಬ್ರು ಮುನ್ಸ್ಕೊಂಡಿದ್ದೀರಾ? ಮುನ್ಸ್ಕೊಂಡಿರೋದ? ಹಾಗೆಲ್ಲ ಏನೂ ಇಲ್ಲ. ಇವತ್ತು ನಿಮ್ಮ ಮಾವಂಗೆ ನಿನ್ನ ಕೈ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ಹೋಗು, ಕಾಫಿ ಮಾಡ್ಕೊಂಬ. ಅಯ್ಯವ್ವ, ಈ ಹೆಣನ ಹುಡ್ಕೊಂಡು ಹೊತ್ಕೊಂಬರೋ ಅಷ್ಟರಲ್ಲಿ ನಮ್ಮ ಹೆಣ ಬಿದ್ದೋಯ್ತು. ಅಲ್ಲಮ್ಮ, ಬದುಕಿರೋರ್ಗಿಂತ ಬೇಡಿಕೆ ಆಗ್ಬಿಟ್ಟಿದೆಯಲ್ಲ ಬಾಡಿಗೆ. ಹೌದು ಮಾವ, ಇಷ್ಟೆಲ್ಲ ಕಷ್ಟಪಟ್ಟು ತಂದಿದ್ದಕ್ಕೆ ನಮ್ಮ ಕೆಲಸಗಳೆಲ್ಲ ಸರಿಯಾಗಾದ್ರೆ ಸಾಕು. ಇವನು ಬರಬೇಕು, ಬಂದರೆ ಬಂದ. ಪಾಪ ನೋಡು, ಇದು ಇವ್ರ ತಾತ ದತ್ತಾತ್ರೇಯ ಅಂತ. ಇದು ಅವ್ರ ಆಧಾರ್ ಕಾರ್ಡು. ಇದನ್ನ ಇಟ್ಕೊಂಡು ಈ ಬಾಡಿನ ದಫನ್ ಮಾಡ್ಬಿಡ. ಇವ್ರ ಫ್ಯಾಮಿಲಿ ಯಾರು ಬಂದಿಲ್ವಾ? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಇವ್ರ ಮನೆಯವರೆಲ್ಲ ಆಸ್ಟ್ರೇಲಿಯಾದಲ್ಲಿದ್ದಾರೆ. ನಿಯತ್ತಿಲ್ದೇ ಇರೋ ಮಕ್ಕಳು. ತಾತಂಗೆ ಹೀಗಾಗಿದೆ ಅಂತ ಹೇಳಿದ್ರೆ ನಮಗೆ ಈ ಸರಿ ಬರೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ರು. ಸತ್ತಿರೋರು ಮತ್ತೆ ಮತ್ತೆ ಸಾಯಕ್ಕಾಗತ್ತಾ? ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಬರೋದಕ್ಕೆ ಫ್ಲೈಟ್ ಚಾರ್ಜ್ ಹಾಕೊಂಡ್ ಬರೋದಕ್ಕೆ ಆಗಲ್ಲ ಅಂದ್ಬಿಟ್ರು. ಪಾಪ ನೋಡಿ, ಅವರು ನಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿ ಸಲಹಿ ದೊಡ್ಡವ್ರು ಮಾಡಿರೋರು ಯಾರೂ ಇಲ್ಲ. ಅದಕ್ಕೆ ಇವ್ರ ಅಂತ್ಯ ಸಂಸ್ಕಾರ ಮಾಡಕ್ಕೆ ನಾವೇ ತಗೊಂಬಂದ್ವಿ. ಅಯ್ಯೋ ತಾತ, ನಮ್ಮನ್ನೆಲ್ಲ ಬಿಟ್ಟು ಹೋಗೇ ಬಿಟ್ರ? ಹೇಳಿ ತಾತ, ಮೊಮ್ಮಗಳೇ ಅಂತ ಒಂದ್ಸಲಿ ಆದ್ರೂ ಕೂಗಿ ತಾತ. ಅಯ್ಯೋ ಸೊಸೆ ಮುತ್ತು, ಅವರು ಬಾಯಿ ಬಿಟ್ಟು ಮೊಮ್ಮಗಳೇ ಅಂತ ಕರೆದ್ರೆ ನಮ್ಮ ಕೆಲಸ ಎಲ್ಲ ಯಾಕೆ ಕೊಟ್ಟೋಗುತ್ತೆ. ಎದ್ದಿಟ್ಕೊಳಮ್ಮ, ನೀವು ಮುಂದುವರಿಸಿ. ಸರಿ, ರಿಜಿಸ್ಟ್ರಲ್ಲಿ ಬರ್ಬಿಟ್ಟು ಬರ್ತೀನಿ, ಇಲ್ಲೇ ಕಾಯ್ತಾ ಇರಿ.
ಏಯ್ ಜುಗ್ಗ, ಓಡೋದ ಅವಳೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ ವನಜ ಅವರೇ? ನಾವು ಚೆನ್ನಾಗಿದ್ದೀವಿ. ಅಂದಹಾಗೆ ನಾನು ಫೋನ್ ಮಾಡಿದ ವಿಷಯ ಏನು ಅಂದರೆ, ಇವತ್ತಿಗೆ ದೀಪಿಕಾ ಅಭಿ ಮದುವೆ ಆಗಿ 3 ತಿಂಗಳಾಯಿತು. ಅದಕ್ಕೆ ಅವರಿಬ್ಬರನ್ನ ನಮ್ಮ ಮನೆಗೆ ಕಳಿಸ್ಕೊಡಿ. ಅವರಿಬ್ಬರನ್ನ ಕಳಿಸ್ಕೊಡಿ ಅಂದರೆ ಬರೀ ಅವರಿಬ್ಬರು ಮಾತ್ರ ಬರೋದಲ್ಲ, ಅವ್ರ ಜೊತೆ ನೀವು ಮಾಧವ್ ಅವರು ಬರಬೇಕು. ನೀವು ಬಂದು ಅವ್ರನ್ನ ಮನೆಗೆ ಕರ್ಕೊಂಡು ಹೋದರೆ ಕರೆಯೋ ಶಾಸ್ತ್ರ ಮಾಡಿದ ಹಾಗೂ ಆಗುತ್ತೆ, ನೀವು ನಮ್ಮ ಮನೆಗೆ ಬಂದ ಹಾಗೂ ಆಗುತ್ತೆ. ನಾನಾ ಅಭಿ ಮತ್ತು ದೀಪಿಕನ್ ಜೊತೆ? ಹೌದು, ನೀವು ತಾನೇ ಬರಬೇಕು. ಈಗ ಅಭಿಗೆ ನೀವು ತಾನೇ ತಾಯಿ. ಅದಕ್ಕೆ ಅವರಿಬ್ರು ಜೊತೆ ನೀವು ಮಾಧವ್ ಅವರು ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ. ಈ ನೆಪದಲ್ಲಾದರೂ ನೀವು ನಮ್ಮ ಮನೆಗೆ ಬರಲೇಬೇಕು. ಆದಷ್ಟು ಬೇಗ ಮಗನೂ ಸೊಸೆನೂ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಕಾಯ್ತಾ ಇರ್ತೀವಿ. ಹಾಂ ಸರಿ. ವನಜ ಅವ್ರು ಫೋನ್ ಮಾಡಿದ್ರು. ನಾವಿಬ್ರು ಅಭಿ ಮತ್ತು ದೀಪಿಕನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಬರ್ಬೇಕಂತೆ. ಅವರಿಬ್ರು ಮದುವೆ ಆಗಿ 3 ತಿಂಗಳಾಯ್ತು. ಅದಕ್ಕೆ ಬರಕ್ಕೆ ಹೇಳಿದ್ದಾರೆ. ಓ, ಒಳ್ಳೇದಾಯ್ತಲ್ಲ. ಆ ಬೊಂಬೆ ಎಲ್ಲಿ ಕರೆದ್ರೂ ಬರುತ್ತೆ, ಆರಾಮಾಗಿ ಕರ್ಕೊಂಡು ಹೋಗಿ ಬರ್ಬೋದು. ನಾನು ಕರೆದಿದ್ದು ಬೊಂಬೆನಲ್ಲ, ನಿಮ್ಮನ್ನ. ನನ್ನನ್ನ? ನೀವು ನನ್ನ ಹತ್ರ ಎಲ್ಲಿ ಮಾತಾಡ್ತಾ ಇದ್ರಿ? ನೀವು ಮಾತಾಡ್ತಾ ಇದ್ದು ಬೊಂಬೆ ಹತ್ರ ಅಲ್ವಾ? ಅಂಥದ್ರಲ್ಲಿ ನನ್ನನ್ನು ಕರೆದಾಗ ಹೇಗಾಗತ್ತೆ? ಈಗೇನು ನಮ್ಮ ಮುನಿಸು ಅವ್ರಿಗೆಲ್ಲ ಗೊತ್ತಾಗಬೇಕಾ? ಮಗ ಸೊಸೆನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೋಗದಿದ್ರೆ ಚೆನ್ನಾಗಿರಲ್ಲ. ಹೋಗ್ಬಿಟ್ಟು ಬರೋಣ ಬನ್ನಿ. ಹೇಗೆ ಹೋಗೋದು? ಇವತ್ತು ಹೋಟೆಲ್ಗೆ ಕೆಲವು VIP ಗಳು ಬರ್ತಾ ಇದ್ದಾರೆ. ಒಂದು ಮೀಟಿಂಗ್ ಬೇರೆ ಇದೆ. ಆದರೆ ಆ ಕಾರಣಕ್ಕೆ ಬರಲ್ಲ ಅಂತ ಇವ್ರಿಗೆ ಯಾಕೆ ಹೇಳೋದು? ಹೇಗಿದ್ರೂ ಮುನಿಸ್ಕೊಂಡಿದ್ದಾರಲ್ಲ, ಈ ಮುನಿಸನ್ನೇ ಮೇಂಟೈನ್ ಮಾಡೋಣ. ಈ ಬೊಂಬೆನ ಮಾತಾಡ್ಸಿದ್ದಿದ್ರೆ ಅದು ಇಷ್ಟೊತ್ತಿಗೆ ಮಾತಾಡಿರೋದು. ನಿಮ್ಮಿಂದ ಏನೂ ಉತ್ತರ ಇಲ್ಲ. ನನಗೆ ಅದೆಲ್ಲ ಗೊತ್ತಿಲ್ಲ. ನೀವು ಬೊಂಬೆನ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಆ ಬೊಂಬೆನೇ ಮಾತಾಡ್ಸ್ತಿದ್ದೀರ. ಅಂದಮೇಲೆ ನೀವು ಆ ಬೊಂಬೆನೇ ಕರ್ಕೊಂಡು ಹೋಗಿ, ನಾನಂತೂ ಬರಲ್ಲ. ಓಕೆ? ಅಷ್ಟೇನಾ? ನಿಜವಾಗ್ಲೂ ನೀವು ಬರಲ್ವಾ? ನಾನು ಬರಲ್ಲ ತುಳಸಿಯವರೇ. ನೀವು ನನಗೋಸ್ಕರ ಕಾಯಬೇಡಿ. ಏನಾಗಿದೆ ನಿಮ್ಮಿಬ್ಬರಿಗೂ? ನಿಜ ಹೇಳಿ, ಜಗಳ ಮಾಡ್ಕೊಂಡಿದ್ದೀರಾ? ಅಯ್ಯೋ, ಆ ಥರ ಏನೂ ಇಲ್ಲ. ಈಗ ತಾನೇ ದೀಪಿಕಾ ನಮ್ಮ ವನಜ ಅವ್ರು ಫೋನ್ ಮಾಡಿದ್ರು. ಅಭಿನ ದೀಪಿಕನ್ನ ಮನೆಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಹೋಗೋಣ ಅಂತ ನಾನು ಇವ್ರಿಗೆ ಹೇಳಿದೆ. ಬರಲ್ಲ ಅಂತ ಇದ್ದಾರೆ. ಏನೋ ಕೆಲಸ ಇದೆ ಅನ್ಸುತ್ತೆ. ಕೆಲಸ ಇದೆಯೋ ಮುನ್ಸಿದೆಯೋ? ಮುನ್ಸ್ಕೊಳ್ಳೋದಕ್ಕಾಗಲಿ ಜಗಳ ಮಾಡೋದಕ್ಕಾಗಲಿ ಅವ್ರಿಗೆ ಎಲ್ಲಿ ಬರುತ್ತೆ? ನಿಜವಾಗ್ಲೂ ಏನೋ ಕೆಲಸ ಇರಬೇಕು. ಅವ್ರು ನಿಜವಾಗ್ಲೂ ನನ್ನ ಮೇಲೆ ಮುನಿಸ್ಕೊಂಡೇ ಬರಲ್ಲ ಅಂತಿದಾರ? ಇರ್ಲಿ, ಸಂಜೆ ಬರ್ತಾರಲ್ಲ, ಆಗ ವಿಚಾರಿಸ್ಕೋತೀನಿ. ಆಹಾ, ಹೆಂಡತಿ ಜೊತೆ ಮುನಿಸ್ಕೊಳ್ಳೋದು, ಜಗಳ ಆಡೋದು ಒಂಥರ ಚೆನ್ನಾಗಿರುತ್ತೆ. ನೀವು ಹೇಳ್ದಾಗೆ 23ರಿಂದ 24 ವರ್ಷದ ಹುಡುಗಿರು ಇವರು. ಚಿಕ್ಕ ವಯಸ್ಸಿನಿಂದ ಅನಾಥಾಶ್ರಮದಲ್ಲೇ ಬೆಳೆದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನೀವು ಹೇಳೋ ರೀತಿ ಆ್ಯಕ್ಟ್ ಮಾಡೋರು. ವಿಮಲಾ ಸರ್. ನಾನು ಸೌಮ್ಯ ಸರ್. ನಾನು ಅರ್ಚನಾ ಸರ್. ನೀ ಸ್ವಲ್ಪ ಬಾಮ್ಮ. ನೋಡಮ್ಮ,
ನೀ ಯಾಕೆ ಬಂದಿರೋದು, ಏನು ಮಾಡಬೇಕು ಅಂತೆಲ್ಲ ಹೇಳಿದಾರಲ್ವಾ? ಆ್ಯಕ್ಟ್ ಮಾಡಬೇಕು, ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಅದೃಷ್ಟನೇ ಕಾಲ್ ಕೆಳಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಸರ್. ಆ್ಯಕ್ಟ್ ಮಾಡಬೇಕು ಅಂದರೆ ಸಿನಿಮಾ ಸೀರಿಯಲ್ ಅಲ್ಲಮ್ಮ ಇದು. ನೀ ನನ್ನ ಮಗಳಾಗಿ ಆ್ಯಕ್ಟ್ ಮಾಡಬೇಕು, ಈ ಮನೆ ಯಜಮಾನಿಯಾಗಿ. ಆಗ ಎಲ್ಲ ರೆಕಾರ್ಡ್ಸಲ್ಲೂ ಡಾಕ್ಯುಮೆಂಟ್ಸಲ್ಲೂ ನೀನೇ ನನ್ನ ಮಗಳು ಅನ್ನೋದು ನಿಜ ಆಗುತ್ತೆ. ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬರುತ್ತೆ. ಏನು ಇಷ್ಟೆಲ್ಲ ಆಸ್ತಿಗೆ ನಾನು ಯಜಮಾನಿನ? ವಾಹ್, ಪುಣ್ಯ ಅಂದರೆ ಇದಲ್ವಾ ಸರ್? ಇಷ್ಟು ಆಸ್ತಿ ಅಂತಸ್ತೆಲ್ಲ ನನಗೆ ಸಿಗುತ್ತೆ ಅನ್ನೋ ಹಾಗಿದ್ರೆ ನಾನು ಅನಾಥೆಯಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಬಿಡಿ ಸರ್. ನನಗೆ ಈ ಕೆಲಸ ಓಕೆ ಸರ್. ಆದರೆ ನನಗೆ ನೀನು ಓಕೆ ಅಲ್ಲ. ನಡೀರಿ. ಸೌಮ್ಯ ಬಮ್ಮ. ಏನೇ ಹಾಗೆ ನಗ್ತಿದ್ಯಾ? ನಿಂಗೆ ತಲೆಯಲ್ಲಿಯಾ? LKG ಹುಡುಗಿರ್ನ ಕರ್ಕೊಂಬಂದಿದ್ಯಾ? ಆ ಮಕ್ಕಳೇನು ಮಾತಾಡತ್ವೆ? ಇವರೆಲ್ಲ ಎಂಥ ಹುಡುಗಿರು? ಆಸ್ತಿ ಅಂದರೆ ಬಾಯ್ ಬಿಡ್ತಾರೆ. ಆಸ್ತಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ. ಸಹಜ ತಾನೆ. ಹುತ್ತ ಹೊಡೆಯೋ ಕೆಟ್ಟ ಮನ್ಸಿರೋರಿಗೆ ಹಾಗಳು ತಾನೇ ಎದುರಾಗೋದು. ಮೊದಲೇ ಟೆನ್ಷನಲ್ಲಿದ್ದೀನಿ. ನೀನು ಏನೇನೋ ಮಾತಾಡಿ ನನ್ನ BP ಜಾಸ್ತಿ ಮಾಡಬೇಡ. ನಿನಗಂತೂ ನಿನ್ನ ಮಗಳನ್ನ ಹುಡುಕೋಕ್ಕಾಗ್ತಿಲ್ಲ. ಕಡೆ ಪಕ್ಷ ನಾನಾರು ಹುಡುಕ್ತೀನಿ. ಏನು, ನೀವು ನಮ್ಮ ಮಗಳನ್ನ ಹುಡುಕ್ತೀರಾ? ಆ ಅನಿಷ್ಟನ ನಾನು ಯಾಕೆ ಹುಡುಕ್ಲಿ? ಬೇರೆ ಒಂದು ಹುಡುಗಿನ ಕರ್ಕೊಂಬಂದು ಅವಳ ಜಾಗಕ್ಕೆ ಕೂರಿಸ್ತೀನಿ. ಆಸ್ತಿಗೆ ಆಸೆ ಪಡೆದೆ ನಾನು ಹೇಳೋದನ್ನ ಕೇಳ್ಕೊಂಡು ಬಿದ್ದಿರಬೇಕು ಅಂತ ಹುಡುಗಿನ ಹುಡುಕ್ತೀನಿ. ಇಷ್ಟೆಲ್ಲ ಪರದಾಡೋ ಬದಲು ಅವತ್ತು ಒಂದಿನ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಮಗುನ ನಮ್ಮ ಹತ್ರನೇ ಇಟ್ಕೊಂಡಿದ್ದೀರ. ಇಟ್ಕೋಬೇಕಾಗಿತ್ತು. ಆ ಮಗುನ ನಾನು ಕರ್ಕೊಂಡು ಹೋದಾಗ ತಡಿಬೇಕಾಗಿತ್ತು. ಏನು ತಡಿಬೇಕಾಗಿತ್ತ? ತಾಯಿ ಮಗುನ ದೂರ ಮಾಡಬೇಡಿ ಅಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊಂಡೆ ನಾನು. ಆಗ ನಿಮ್ಮ ಕಲ್ಲರದೆ ಅದಕ್ಕೆ ಇದೆಲ್ಲ ಯಾವುದೂ ಅರ್ಥ ಆಗಲಿಲ್ಲ. ಈಗ ಆ ತಪ್ಪಿಗೂ ನನ್ನನ್ನೇ ಹೊಣೆ ಮಾಡ್ತಿದ್ದೀರಾ ನೀವು? ಯಾರನ್ನು ಹೊಣೆ ಮಾಡಿ ಏನು ಪ್ರಯೋಜನ? ಒಂದು ನಿನ್ನ ಮಗಳು ಸಿಗಬೇಕು, ಇಲ್ಲ ಅವಳ ಜಾಗಕ್ಕೆ ಬೇರೆ ಹುಡುಗಿ ಸಿಗಬೇಕು. ಹಾಗಾಗಲಿಲ್ಲ ಅಂದರೆ ಆಸ್ತಿ ಜೊತೆ ನಿನ್ನನ್ನು ಬಿಟ್ಟು ನಾನೇ ಊರು ಬಿಟ್ಟು ಹೊರಟೋಗ್ತೀನಿ. ನೋಡಿ, ಹೀಗೆಲ್ಲ ಮಾತಾಡಬೇಡಿ. ನೀವು ಸುಮ್ಮನೆ ವಿಷಯನ ಬೆಳೆಸ್ಬೇಡಿ. ಮಗಳು ಅಳಿಯ ಮನೆಗೆ ಬರ್ತಿದ್ದಾರೆ. ಅವ್ರ ಮುಂದೆ ಈ ಥರ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ಏನಿದು? ಏನು ಮಾಡ್ತಿದ್ಯಾ? ಇದಾ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ ತುರಿತಾ ಇದ್ದೀನಿ. ಅದು ನನಗೂ ಕಾಣಿಸ್ತಿದೆ. ಇದ್ದಕ್ಕಿದ್ದ ಹಾಗೆ ಸ್ವೀಟ್ ಮಾಡ್ತಿದ್ಯಾ? ಏನು ಮತ್ತೆ ಮಕ್ಕಳಾಗುತ್ತೆ ಅಂತ ಡಾಕ್ಟ್ರ್ ಏನಾದರೂ ಹೇಳಿದ್ರಾ ಅಥವಾ ಅಪ್ಪ ಅಮ್ಮ ಏನಾದರೂ ಸಿಕ್ಕಿದ್ರಾ? ಅವೆರಡೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ನಿನ್ನನ್ನು ಹೆತ್ತು ಬೀದಿಗೆ ಬಿಟ್ಟವರು ಮತ್ತೆ ನಿನಗೆ ಸಿಗೋಕ್ಕೆ ಹೇಗೆ ಸಾಧ್ಯ? ಅವ್ರು ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ. ಸಿಕ್ಕಿರೋರ್ನೇ, ನಮಗೆ ಪ್ರೀತಿ ತೋರಿಸೋರ್ನೇ ನಮ್ಮವರು ಅಂದ್ಕೊಂಡ್ರೆ ಸಾಕು. ತಾಯಿಯಷ್ಟೇ ಪ್ರೀತಿ ತೋರಿಸೋರು ನಮಗೆ ಸಿಕ್ಕಿರೋವಾಗ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಅಂತ ಯಾಕೆ ಅನ್ಕೋಬೇಕು? ತಾಯಿಯಷ್ಟೇ ಪ್ರೀತಿ ತೋರಿಸೋರ ಅಂಥವ್ರು ಯಾರು ಸಿಕ್ಕಿರೋದು ನಿನಗೆ? ಬೇರೆ ಯಾರೂ ಅಲ್ಲ, ನಿನ್ನ ಅಮ್ಮನೇ. ಏನು ನಮ್ಮಮ್ಮನ? ನಮ್ಮಮ್ಮನ ನೀನು ನಿನ್ನಮ್ಮ ಅಂದ್ಕೊಳ್ಳೋಷ್ಟು ಧೈರ್ಯನಾ ನಿನಗೆ? ಅವರಿಗೆ ನಾನು ಮಗಳು, ಅವ್ರ ಪ್ರೀತಿ ನನಗಷ್ಟೇ ಸೇರಬೇಕು. ಏನೋ ಕಾಟಾಚಾರಕ್ಕೆ ಜಸ್ಟ್ ಫಾರ್ಮಾಲಿಟೀಸ್ಗೆ ನಗ್ನಗ್ತಾ ನಿನ್ನ ಜೊತೆ ಮಾತಾಡಿದ ತಕ್ಷಣ ಅವರಿಂದ ನಿನಗೆ ತಾಯಿ ಪ್ರೀತಿ ಸಿಕ್ಬಿಡುತ್ತಾ? ಯಾರಾದರೂ ಪ್ರೀತಿಯಿಂದ ನಮ್ಮ ಹತ್ರ ಸಿಹಿಯಾಗಿ ಮಾತಾಡ್ತಾರೆ ಅಂದರೆ ಅವ್ರ ಮಾತನ್ನು ನಾವು ಅಷ್ಟೇ ಪ್ರೀತಿಯಿಂದ ಗೌರವಿಸ್ಬೇಕು. ಅವ್ರು ನನ್ನನ್ನು ಮಗಳಿದ್ದ ಹಾಗೆ ಅಂದಿದ್ದಾರೆ. ಅದನ್ನು ನಾನು ಬರೀ ಗೌರವದಿಂದ ಹೇಳ್ತಿಲ್ಲ, ಆ ಪ್ರೀತಿನ ಅನುಭವಿಸಿ ಹೇಳ್ತಿದ್ದೀನಿ. ಅಷ್ಟೇ ಅಲ್ಲ, ನಾನು ಇವತ್ತು ಅವ್ರನ್ನ ನೋಡಕ್ಕೆ ಹೋಗ್ತಿದ್ದೀನಿ.
ಏನು ನೀನು ನಮ್ಮಮ್ಮನ ನೋಡಕ್ಕೆ ಹೋಗ್ತಿದ್ಯಾ? ನೋ ವೇ, ನೀನು ಅಲ್ಲಿಗೆ ಹೋಗಬಾರ್ದು. ಅಷ್ಟಕ್ಕೂ ನಿನಗೆ ನಮ್ಮನೇಲಿ ಏನು ಕೆಲಸ? ತುಂಬ ಕೆಲಸ ಇದೆ. ನಿಮ್ಮ ಅಮ್ಮನೇ ನನಗೆ ಬರೋಕ್ಕೆ ಹೇಳಿರೋದು. ಏನೇನೋ ಮಾತಾಡಬೇಡ. ನಮ್ಮಮ್ಮ ಯಾಕೆ ನಿನ್ನಗೆ ಬರಕ್ಕೆ ಹೇಳ್ತಾರೆ? ಅವರಿಗೆ ನಾನು ಮಗಳು. ನೋಡಿದ್ಯಾ ಎಷ್ಟು ಟೆನ್ಷನ್ ಆಗ್ತಿದೆ ಅಲ್ವಾ? ತಾಯಿ ಪ್ರೀತಿನೇ ಹಾಗೆ. ತಾಯಿ ಪ್ರೀತಿಲಿ ಪ್ರಪಂಚನೇ ಇರುತ್ತಂತೆ. ಅಂದಮೇಲೆ ಪೊಸೆಸಿವ್ನೆಸ್ ಇರಲ್ವಾ? ಈ ಭಾಷಣ ಎಲ್ಲ ಬಿಟ್ಟು ಮೊದಲು ನೀನು ನಮ್ಮ ಮನೆಗೆ ಯಾಕೆ ಹೋಗ್ತಿದ್ಯಾ ಅಂತ ಹೇಳು. ನೀನು ಅಭಿ ಇವತ್ತಿಗೆ ಮದುವೆ ಆಗಿ 3 ತಿಂಗಳಾಯಿತು. ಅದಕ್ಕೆ ನಿಮ್ಮಿಬ್ಬರನ್ನ ನಿಮ್ಮ ಮನೆಗೆ ಕಳಿಸ್ಬೇಕು. ಜೊತೆಗೆ ನಾನು ಅಭಿ ಇಬ್ಬರು ಬಂದು ನಿಮಗೆ ಫಲ ತಾಂಬೂಲ ಕೊಟ್ಟು ನಿಮ್ಮಿಬ್ಬರನ್ನ ವಾಪಸ್ ಕರ್ಕೊಂಡು ಬರಬೇಕು. ಅದಕ್ಕೆ ಬರ್ತಿದ್ದೀವಿ. ಅದಕ್ಕೆ ನೀನು ಯಾಕೆ ಬರಬೇಕು? ಅದಕ್ಕೆ ಶಾರ್ವರಿ ಅತ್ತೆ ಇವಾಗ ಮನೇಲಿ ಇಲ್ವಲ್ಲ. ಅವ್ರು ಇಲ್ದಿದ್ರೆ ಏನು, ತುಳಸಿ ಅಮ್ಮ ಇದ್ದಾರಲ್ಲ, ಅವರೇ ಬರ್ತಾರೆ. ಮಾವನಿಗೇನೋ ಕೆಲಸಗಳಿದೆ, ಅವ್ರು ಬರೋಕ್ಕಾಗ್ತಿಲ್ಲ. ಹಾಗಾಗಿ ತುಳಸಿ ಅಮ್ಮನೂ ಬರ್ತಿಲ್ಲ. ಅದಕ್ಕೆ ನನ್ನ ಅವಿನ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ನಿಮ್ಮಮ್ಮ ಕೂಡ ನನ್ನನ್ನು ಬರೋಕ್ಕೆ ಹೇಳಿದ್ದಾರೆ. ಹೋಗಿ ನೀನು ಅಭಿ ಬೇಗ ರೆಡಿ ಆಗಿಬಿಡಿ, ನಾವೆಲ್ಲರೂ ಒಟ್ಟಿಗೆ ನಿಮ್ಮ ಮನೆಗೆ ಹೋಗೋಣ.